ನನ್ನ ಹೆಸರು ಹೊನ್ನೇಗೌಡ ಅಂತೇಳಿ ಗೌಡಪ್ಪ ಬಡಾವಣೆ ನಿವಾಸಿ ನಾನು. ಈ ಗೌಡಪ್ಪ ಬಡಾವಣೆಯಲ್ಲಿ ಸುಮಾರು ನಾನು ಶಿವಣ್ಣ ಅವ್ರ ಜೊತೆ 20 ವರ್ಷದ ಸಂಬಂಧ ಇದೆ. ಆಲ್ಮೋಸ್ಟ್ ನಾನು NH4 ಪ್ರಾಜೆಕ್ಟ್ ವರ್ಕ್ ಮಾಡೋದು ಅಷ್ಟು ಸಂದರ್ಭದಿಂದನೂ ಸಹ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದೀವಿ. ಶಿವಣ್ಣವರು AG ಶಿವಕುಮಾರ್ ಅಂತ ಅಂದರೆ ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರೋಂಥವ್ರು ಅವರು. ಯಾಕೆಂದರೆ ಈ ನಮ್ಮ ಗೌಡಪ್ಪ ಬಡಾವಣೆಯಲ್ಲಿ ಹೆಚ್ಚು ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಬರೀ ಸಂಬಂಧ ಮೀನ್ಸ್ ಅಂತ ಅಂದರೆ ಅವ್ರು ದುಡ್ಡು ಮಾಡೋದು ಬೇಕು ಅಂತಂದರೆ ಬೇಕಾದಷ್ಟು ದುಡ್ಡು ಮಾಡ್ಬೋದಿತ್ತು. ಅವ್ರ ದುಡ್ಡಿಗೆ ಆಸೆ ಪಡದೇ ಎಲ್ಲರ ಸಂಬಂಧನ ಮತ್ತು ಅವರ ಕಷ್ಟ ಸುಖಗಳಿಗೆ ಹೆಚ್ಚಿನ ಆದ್ಯತೆನೇ ಕೊಡ್ತಾ ಇದ್ದಾರೆ. ಸುಮಾರು ನಾನು 20 ವರ್ಷದಿಂದಲೂ ನೋಡ್ತಾನೆ ಇದ್ದೀನಿ. ಇದುವರೆಗೂ ಸಹ ಅವರೆಲ್ಲರ ಜೊತೆನೂ ಅಷ್ಟೇ ಅನನ್ಯ ಭಾವನವನ್ನು ಇಟ್ಕೊಂಡಿದ್ದಾರೆ. ಭಾವನೆಯನ್ನು 20 ವರ್ಷ ಆದ್ಮೇಲೆ ರೋಡ್ ಮಾಡ ಇಲ್ಲ ನಮ್ಮಿ ಸಂಬಂಧ ಇರೋದು 20 ವರ್ಷದಿಂದ. ಈಗ ನಾವು ಸೈಟ್ ತಗೊಂಡಿದ್ದು 2010ರಲ್ಲಿ ನಾವು ಸೈಟ್ ತಗೊಂಡಿದ್ವಿ. ಸೈಟ್ ತಗೊಂಡಾಗಲೂ ಸಹ ಮೊದಲು ನಾನು ಅಡ್ವಾನ್ಸ್ ಮಾತ್ರ ಕೊಟ್ಬಿಟ್ಟಿದ್ದೆ ಅವರಿಗೆ. ಆಮೇಲೆ ಯಾವುದಕ್ಕೆ ನಾನಿನ್ನೂ ಅಮೌಂಟ್ ಪೇ ಮಾಡಿರಲಿಲ್ಲ. ರಿಜಿಸ್ಟ್ರಿಗೆ ಅಂತೇಳಿ ಅವರೇ ನನಗೆ ಕಾಲ್ ಮಾಡಿದ್ರು ಒಂದ್ಸಲ, ನೋಡ್ರೆ ಬನ್ನಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗಿರೋಂಥ ಸೈಟ್. ಸರ್ ನಾನು ಅಮೌಂಟೇ ಹೊಂದಿಸ್ಕೊಂಡಿಲ್ವಲ್ಲ ಅಂತ ಹೇಳಿದೆ. ರೀ ನಿಮ್ಮೊಂದು ದುಡ್ಡು ಕೇಳಿಲ್ಲ ಬಂದ್ರಿ, ದುಡ್ಡು ನಿಮ್ದು ಯಾವಲಾರು ಕೊಡಿರಂತೆ, ಏನು ದುಡ್ಡೇನು ಹೊತ್ಕೊಂಡು ಹೋಗ್ತೀರಾ ಅಂತ ಅಂದರು. ಆಮೇಲೆ ನಾನು ಒಂದು ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾಗ NHA ಪ್ರಾಜೆಕ್ಟ್ನಲ್ಲಿ ಒಂದು ದಿವಸ ರಜಾ ಹಾಕಿ ಹಿಂಗೆ ಬಂದೆ. ರಿಜಿಸ್ಟರ್ ಮಾಡಿಸ್ಕೊಂಡವ್ರಿ ಫಸ್ಟು ಅಂತ ಅಂದರು. ರಿಜಿಸ್ಟರ್ ಆಯಿತು. ನಮ್ಮ ಮಂಜು ಮುರಳಿ ಅವರೆಲ್ಲರೂ ಇದ್ದರು. ರಿಜಿಸ್ಟರ್ ಆದಮೇಲೆ ನಾನು ಇಸ್ಕೊಳಕ್ಕೆ ಹೋಗಲಿಲ್ಲ. ಸರ್ ದುಡ್ಡು ಕೊಟ್ಟು ತಗೋತೀನಿ ಬಿಡಿ ಸರ್ ಅಂತೆ. ಅವರು ಪೇಪರ್ ತಗೊಂಡೋಗ್ರಿ, ಪೇಪರ್ ಇಟ್ಕೊಂಡು ನಾನೇನು ಮಾಡಲಿ, ದುಡ್ಡು ಯಾವಾಗ ಬರುತ್ತೆ ಅವು ಬಂದು ತಂದು ಕೊಡಿರಂತೆ ಅಂತ ಹೇಳಿದರು. ನಾನು ಸುಮಾರು ಅಲ್ಲಿಗೆ 1 ತಿಂಗಳ ಹೆಚ್ಚು ಕಮ್ಮಿ ನಾನು ಅಮೌಂಟ್ ತಂದು ಅವ್ರ ಮನೆಗೆ ತಲುಪಿಸಿದಾಗ, ಅಂದರೆ ರಿಜಿಸ್ಟರ್ ಆದರೂ ಸಹ ನಾನು ವಿತೌಟ್ ಪೇಮೆಂಟು ರಿಜಿಸ್ಟ್ರೇಷನ್ ಪೇಪರ್ನು ಸಹ ನನ್ನ ಕೈನಲ್ಲೇ ಕೊಟ್ಟು ಕಳಿಸಿದ್ರು. ಮತ್ತು ಅದ್ರ ಜೊತೆಗೆ ಅವರು ಏನೋ ಒಂದು ಗಿಫ್ಟು ಸಹ ಕೊಟ್ಟಿದ್ರು ಆ ಟೈಮಲ್ಲಿ, ನೆನಪಿಲ್ಲ ನನಗೆ. ಅಷ್ಟು ಅನನ್ಯವಾದ ಭಾವನೆ ಇಟ್ಕೊಂಡಿದ್ದಾರೆ. ನಮ್ಮ ಲೇಔಟ್ ಬಗ್ಗೆ, ಅಕ್ಕಪಕ್ಕ ಗ್ರಾಮಗಳ ಬಗ್ಗೆ ಎಲ್ಲ ಕಡೆನೂ ಸಹ ವಿಶೇಷವಾದ ಸಂಬಂಧ ಇಟ್ಕೊಂಡಿದ್ದಾರೆ. ವಿಶೇಷವಾದ ವ್ಯಕ್ತಿ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಈ ಸಂಬಂಧ.